ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಈ ವ್ಲಾಗ್ ಬಂದುಬಿಟ್ಟು ಶುಕ್ರವಾರದ ವ್ಲಾಗು. ಮಾರ್ನಿಂಗ್ ಬೆಳಗ್ಗೆನೇ ಎದ್ದಿದ್ದೆ. ನನ್ನ ಹಸ್ಬೆಂಡು ಜಿಮ್ಗೆ ಹೋಗ್ತಾಯಿದ್ರು, ಅದಕ್ಕೆ ಪ್ರೋಟೀನ್ ಮಾಡಿಕೊಡ್ತಾ ಇದ್ದೀನಿ, ಓಟ್ಸು ಮತ್ತು ಸ್ನ್ಯಾಕ್ಸು. ಹಾಗೆ ಬಟ್ಟೆನೂ ಇತ್ತು, ತುಂಬ ಇತ್ತು. ಬಟ್ಟೆ ನೆನೆಹಾಕ್ತಾಯಿದ್ದೀನಿ. ಸ್ವಲ್ಪ ಸರ್ಫು ಮತ್ತು ಮುಂಚೆನೇ ಒಂದು ಕಂಫರ್ಟ್ ಹಾಕಿ ನೆನೆಹಾಕ್ತೀನಿ, ಸ್ಮೆಲ್ ಚೆನ್ನಾಗಿ ಬರುತ್ತೆ ಅಂತ. ಬಟ್ಟೆ ನೆನೆಹಾಕ್ಬಿಟ್ಟು ಎಲ್ಲ ಆಮೇಲೆ ತೊಳೆಯೋಣ ಅಂತೇಳಿ ಸ್ವಲ್ಪ ನೆಂದರೆ ಚೆನ್ನಾಗಿ ಕೊಳೆ ಬಿಟ್ಕೊಳ್ಳುತ್ತೆ ಅಂತ ಮುಂಚೆನೇ ನೆನೆಹಾಕ್ತಾಯಿದ್ದೀನಿ. ನೋಡಿ ಹೊರಗಡೆ ಎಲ್ಲ ಹೆಂಗಿದೆ, ಮಳೆ ಬೇಳೆ ಬರೋಂಗಾಗಿದೆ. ಬಟ್ಟೆ ಒಣ ಹಾಕಿದ್ರೆ ಅಲ್ಲಿ ಮತ್ತೆ ನೆಂದೋಗುತ್ತೋ ಅನ್ನಿಸ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ, ಮೋಡ ಆದೇನೋ ಒಂಥರ ಚೆನ್ನಾಗಿರುತ್ತೆ ನೋಡೋಕ್ಕೆ. ನನ್ನ ಹಸ್ಬೆಂಡು ಪ್ರೋಟೀನ್ ತಿಂತಾ ಇದ್ದಾರೆ ನೋಡಿ, ಓಟ್ಸ್ ತಿಂತಾ ಇದ್ದಾರೆ. ಚಿನ್ನಮ್ಮ ಇನ್ನೂ ಮಲ್ಕೊಂಡಿದ್ದಾಳೆ. ನಾನು ಒಂದು ಸ್ವಲ್ಪ ತಲೆನೋಯ್ತಾ ಇತ್ತು, ಅದಕ್ಕೆ ಕಾಫಿ ಇಟ್ಕೊಳ್ಳೋಣ ಅಂತ ಕಾಫಿ ಇಟ್ಟಿದ್ದೀನಿ. ಲೆವಿಸ್ಟಾ ಸ್ಟ್ರಾಂಗ್. ಇವಾಗ ನಾನು ಈ ಕಾಫಿ ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ. ಲೆವಿಸ್ಟಾದು ಸ್ಟ್ರಾಂಗ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು. ಮುಂಚೆ ಬ್ರೂ ಯೂಸ್ ಮಾಡ್ತಾಯಿದ್ದೆ, ಮತ್ತು ಮಧ್ಯದಲ್ಲಿ ಇದು ಯೂಸ್ ಮಾಡಿದಾಗಿಂದ ನನಗೆ ಟೇಸ್ಟ್ ತುಂಬ ಚೆನ್ನಾಗಿ ಅನ್ನಿಸ್ತು, ಅದಕ್ಕೆ ಇದೇ ಯೂಸ್ ಮಾಡ್ತೀನಿ. ಇದು ಬಿಟ್ಟರೆ ಕಾಂಟಿನೆಂಟಲ್ಲೇ ಇದು ಎರಡೇ ಯೂಸ್ ಮಾಡೋದು. ಬ್ರೂನ ಬಿಟ್ಬಿಟ್ಟಿದ್ದೀನಿ ಇವಾಗ. ನಾನೇನು ಕಿತ್ಕೊಳ್ಳಲ್ಲ ಬಿಡು. ನೋಡಿ ನನ್ನ ಹಸ್ಬೆಂಡ್ ಏನು ತಿಂತಾ ಇದ್ದಾರೆ, ತಮಾಷೆ ಮಾಡ್ತಾ ಇದ್ದಾರೆ. ಕಾಫಿನ ರೆಡಿಯಾಗಿದೆ, ಇವಾಗ ಬನ್ನಿ ಕಾಫಿ ಕುಡಿಯೋಣ ಎಲ್ಲರೂ. ಬಟ್ಟೆನೂ ಎಲ್ಲ ತೊಳೆದು ಹಾಕಿದೆ, ಸುಮಾರಿತ್ತು ಬಟ್ಟೆ ಎಲ್ಲ ತೊಳೆದಿರೋದೆಲ್ಲ ಆಯಿತು. ಏನು ಬೇಕು ನಿನಗೆ? ಎಲ್ಲೆಲ್ಲ ಹತ್ತೀಯ ನೋಡಿ ನೀನು, ಅಲ್ಲಿ ಕ್ಯಾನ್ ಇದೆ ಅಲ್ಲಿ. ಬೆಳಗಿನ ಸಂಜೆವರೆಗೂ ಚಾಕ್ಲೇಟ್ ತಿನ್ಕೊಂಡೇ ಇರ್ತೀಯಾ? ಮತ್ತೆ ನೋಡಲ್ಲಿ ಖಾಲಿ ಬಾಟ್ಲಿ ಇರೋದದು, ಇಲ್ಲ ಅದ್ರಲ್ಲಿ ಜಲ್ಲಿ. ಚಾಕ್ಲೇಟೇ ತಿಂತೀಯಾ ನೀನು? ಮತ್ತೆ ಇವಾಗ ಟೈಮ್ ಬಂದ್ಬಿಟ್ಟು 2:15 ಆಗಿದೆ. ತುಂಬ ತಲೆನೋವುದಿತ್ತು ಅಂತ ಸ್ವಲ್ಪ ಹೊತ್ತು ಮಲ್ಕೊಂಡೆ, ಅಂದರೆ ಮಲ್ಕೊಳಕ್ಕಾಗಲೇ ಇಲ್ಲ, ಸರಿಯಾಗಿ ನಿದ್ದೆನೇ ಬರಲಿಲ್ಲ. ಹಸ್ಬೆಂಡು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ರು, ಮತ್ತೆ ಬಾಡಿಗೆ ಬಂತು ಅಂತ ಹೇಳ್ಬಿಟ್ಟು ಹೋದರು. ಇನ್ನೇನು ಮಾಡೋಣ, ಎಚ್ಚರ ಆಗಿತ್ತಲ್ಲ, ಮತ್ತೆ ನಾನು ನಿದ್ದೆ ಬರ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಸ್ವಲ್ಪ ಕುಂಬಳಕಾಯಿ ಮತ್ತು ಟೊಮೊಟೊ ಎಲ್ಲ ಕೊಟ್ಟು ಕಳಿಸಿದ್ರು, ಅಕ್ಕಿ ಎಲ್ಲ, ಅದನ್ನೆಲ್ಲ ಜೋಡಿಸೋಣ ಅಂತ ಕೂತ್ಕೊಂಡಿದ್ದೀನಿ. ನೋಡಿ ಎಲ್ಲ ಕಟ್ ಮಾಡಿ ನೀಟ್ ಮಾಡಿ ಕೊಟ್ಟು ಕಳಿಸಿದ್ದಾರೆ. ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿಬಿಟ್ಟಿದ್ದಾರೆ, ಇನ್ನೂ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಬೇಕಿತ್ತು. ಊರಿಗೆ ಹೋಗಿದ್ರಲ್ಲ, ಊರಿಂದ ತಗೊಬಂದಿದ್ರಂತೆ ಸ್ವಲ್ಪ ಟೊಮೊಟೊ, ನಾಟಿ ಟೊಮೊಟೊ ಅದು. ಹಾಕಿ ಎಲ್ಲ ಇವಾಗ ಜೋಡಿಸ್ಬೇಕು, ಬಾಕ್ಸಿಗೆಲ್ಲ ಹಾಕಿ ಇಡಬೇಕು. ನೋಡಿ ಈ ಥರ ಬ್ಯಾಸ್ಕೆಟ್ ತುಂಬ ಇದೆ ಟೊಮೊಟೊ. ನಾನು ನೆನ್ನೆ ತರಕಾರಿ ತೊಗೊಬಂದಿದ್ದೆ, ಮತ್ತೆ ಕೊಟ್ಟು ಕಳಿಸಿದ್ದಾರೆ. ಅದಕ್ಕೆ ನೋಡ್ತಿರೋದು, ಫ್ರಿಜ್ಜಲ್ಲಿ ಜಾಗ ಆಗಲ್ಲ ಅಂತ ಹೇಳ್ಬಿಟ್ಟು ಈ ಥರ ಬ್ಯಾಸ್ಕೆಟ್ಗೆ ಹಾಕಿ ಇಡ್ತಾ ಇದ್ದೀನಿ. ನೋಡಿ 1-2-3 kg ಆಗುತ್ತೆ ಟೊಮೊಟೊ. ಎಷ್ಟೊಂದು ಕೊಟ್ಟು ಕಳಿಸಿದ್ದಾರೆ, ಅಷ್ಟೊಂದಿದೆ. ಮತ್ತು
ಇದು ಪಂಪ್ಕಿನ್ನು ಕಟ್ ಮಾಡಿ ನಾಳೆ ಇಲ್ಲ ಸಂಜೆ ಏನಾದರೂ ಪಲ್ಯ ಮಾಡಬೇಕಿದ್ರೆ ಇದ್ರ ಫುಲ್ ಹಾಕಿ ಇನ್ನೂ ಇಷ್ಟೊಂದು ಹೊಡೆದಿದೆ ಅಕ್ಕಿ. ಇದೆಲ್ಲ ಕಮ್ಮಿ ಆದಮೇಲೆ ಆಮೇಲೆ ತುಂಬ್ಕೋಬೇಕು ಅದನ್ನ. ಅಕ್ಕಿ ಎಲ್ಲ ತುಂಬಿಟ್ಟಿದ್ದಾಯಿತು, ಎಲ್ಲನೂ ಕ್ಲೀನ್ ಆಯಿತು. ಮತ್ತು ಏನಿಲ್ಲ ಕೆಲಸ ಇನ್ನು ಸಂಜೆವರೆಗೂ. ಚಿನ್ನಮ್ಮ ಇನ್ನೂ ಮಲ್ಕೊಂಡು ನೋಡಿ, ಸ್ವಲ್ಪ ಹೊತ್ತು ಮಲಗಿಸ್ತಾಳನ್ನ. ಕೆಲಸ ಬೇಗ ಆದ್ರೂ ಬೇಜಾರು, ಕೆಲಸ ಬೇಗ ಆಗದೆ ಇಲ್ದ್ರೂ ಬೇಜಾರು. ಕೆಲಸ ಬೇಗ ಆಯಿತು ಅಂತಂದರೆ ಅಯ್ಯೋ ಕೆಲಸ ಆಗೋಯ್ತಲ್ಲ ಇನ್ನೇನು ಕೆಲಸ ಇಲ್ವಲ್ಲ ಅನಿಸುತ್ತೆ. ಕೆಲಸ ಆಗಿಲ್ಲ ಅಂದರೆ ಅಯ್ಯೋ ಇನ್ನೂ ಇದೆಯಲ್ಲ ಕೆಲಸ ಅಂತ ಅನಿಸುತ್ತೆ. 3 ಗಂಟೆ ಎಲ್ಲ ಕೆಲಸ ಆಗಿದೆ. ಸಂಜೆ ಒಂದು ಕಸ ಉಟ್ಕೊಂಡು ಕಾಫಿ ಒಂದು ಮಾಡಬೇಕು. ಅಡುಗೆನೂ ಮಾಡಿಲ್ಲ, ಅಡುಗೆ ಮಾಡಬೇಕು ಈವ್ನಿಂಗು. ನಾನು ಚಟ್ನಿ ಮಾಡ್ತಾಯಿದ್ದೆ, ಹಾಗೆ ತೋರಿಸ್ತಾ ಇದ್ದೀನಿ ನಿಮಗೂ. ಕಡಾಯಿ ಸ್ವಲ್ಪ ಬಿಸಿ ಆದ್ಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹುರ್ಕೊಳ್ಳೋಣ. ಸ್ವಲ್ಪ ಆಯಿಲ್ ಹಾಕ್ಕೋತೀನಿ ಇವಾಗ. ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಸ್ವಲ್ಪ ಚಟ್ಪಟ ಅಂತ ಸಿಡಿದ್ಮೇಲೆ ನೋಡಿ, ನಾನು ಒಂದು 5 ಟೊಮೊಟೊ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು. ಇದನ್ನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತೀನಿ ಮೀಡಿಯಮ್ ಸೈಜಲ್ಲಿ. ಈಗ ಸ್ವಲ್ಪ ಕೆಂಪಗಾದ ತಕ್ಷಣ ಟೊಮೊಟೊ ಹಾಕ್ತೀನಿ. ಇದು ಸ್ವಲ್ಪ ಕೆಂಪಗೆ ಹಾಕಬೇಕು. ಇದು ಸ್ವಲ್ಪ ಟೊಮೊಟೊನೆಲ್ಲ ಚೆನ್ನಾಗಿ ಬೇಯಬೇಕು ಸ್ವಲ್ಪ ಇದರಲ್ಲೇ ಎಣ್ಣೆಯಲ್ಲಿ. ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಉಪ್ಪು ಹಾಕಿದರೆ ಬೇಗ ಬೇಯುತ್ತೆ ಅಂತ ಅಷ್ಟೇ. ನೋಡಿ ಇವಾಗ ಇದು ಆಗಿದೆ. ಈ ಕಡೆ ಸೈಡಲ್ಲಿ ಸ್ವಲ್ಪ ಈರುಳ್ಳಿ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಬೆಳ್ಳುಳ್ಳಿ ಒಂದು 6ರಿಂದ 7 ಎಸಳು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಚೆನ್ನಾಗಿ, ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿನ. ನೋಡಿ ಅರ್ಜೆಂಟಿಗೆ ಹುಳಿಯಾಗಿ ಖಾರ ಚೆನ್ನಾಗಿರುತ್ತೆ ಚಟ್ನಿ. ಅರ್ಜೆಂಟಿಗೆ ಅಂತ ಮಾಡಿರೋದು, ಇವಾಗ ನನ್ನ ಹಸ್ಬೆಂಡ್ ಮಾಡ್ತಾರೆ ಅಂತ. ನೋಡಿ ಕಟ್ ಮಾಡಿರೋ ಈರುಳ್ಳಿನ ಹಾಗೆ ಮೇಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಚಟ್ನಿ ಇದು. ಮಾಡೋಕ್ಕೆ ಕೆಲಸ ಇಲ್ಲ ನೋಡಿ ನಿಮ್ಮಿಬ್ರಿಗೆ. ಟೈಮ್ ಆಗಿದೆ 8 ಗಂಟೆ. ಅಡುಗೆ ಎಲ್ಲ ಆಯಿತು, ಊಟ ಎಲ್ಲ ಮಾಡಿ ಹೊರ್ಗಡೆ ಹೋಗಿ ಬರೋಣ. ಏನೋ ಕೆಲಸ ಇಲ್ಲ ಅಂದ್ರೆ ಹೊರ್ಗಡೆ ಹೊರಡ್ತಾ ಇದ್ದೀವಿ. ಇವಾಗ ಕೋತಿ ನೋಡಿ, ಕೋತಿ ಸ್ಲಿಪ್ಪರ್ ಹಾಕೋಣ ನೀನು. ಸ್ಲಿಪ್ಪರು ಆ ಕಡೆಗೆ ಉಲ್ಟಾ ಹಾಕಂತಿದ್ಯಾ? ಆ ಕಡೆದದು. ಬೇಗ ಹಾಕ, ಬಿಟ್ಟು ಹೋಗ್ತಾರೆ ನೋಡಿ, ಹೇಳಿದ್ದೀನಿ ನಾನು. ಓಡು ಹೋಗ್ತಾ ಇದ್ದಾಳ ಹಂಗೆ. ಅಮ್ಮ ಹಂಡೆಗ ಲೈಟಾ ಅಮ್ಮ ನೋಡ್ದ ಲೈಟು? ನೋಡಿ ಅವ್ರ ಅಪ್ಪನ ಜೊತೆ ಆಟ ಆಡ್ತಾ ಇದ್ದಾಳೆ ಚಿನ್ನಮ್ಮ. ಬೇಗನೆ ಹೋಗಿ ಬೇಗನೆ ಬಂದ್ವಿ ಮನೆಗೆ, ಏನೂ ಕೆಲಸ ಇರಲಿಲ್ಲ ಅಂತ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.
Audio Jungle.